ನಮಸ್ಕಾರ. ನಸರು ಸೈಯದ್ ಫಾರೂಕ್, ಸ್ಟೇಟ್ ಸೆಕ್ರೆಟರಿ KPCC ಮೈನಾರಿಟಿ. ವಿಷಯ ಏನಂದರೆ, ಒಂದು 7 ದಿವಸ ಮುಂಚೆ ಕುಮಾರಸ್ವಾಮಿಯವರು ಮೈಸೂರಲ್ಲಿ ಬಂದಿದ್ದರು. ಮೈಸೂರಲ್ಲಿ ಬಂದ್ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಎಲ್ಲ ಸುಳ್ಳು. ಅವರ ಕೈಲಿ ಏನು ಕೆಲಸ ಆಗಲ್ಲ. ಅವ್ರಿಗೆ ಬಿಸಿಲು ಜಾಸ್ತಿ ಆಗಿದೆ. ಆಮೇಲೆ ಬಾಯಿಗೆ ಕಂಟ್ರೋಲ್ ಇಲ್ಲ, ಮಾತಾಡೋದು, ಮುಖ್ಯಮಂತ್ರಿ ಬಗ್ಗೆ ಹೇಳೋದು, DK ಶಿವಕುಮಾರ್ ಬಗ್ಗೆ ಹೇಳೋದು, SC ಮಾದೇವಪ್ಪ ಬಗ್ಗೆ ಹೇಳೋದು, ನಮ್ಮ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೆ ಹೇಳೋದು, ಸಿದ್ದರಾಮಯ್ಯ ಅವ್ರ ಮಗನಿಗೆ ಹೇಳೋದು. ಅವ್ರಿಗೇನು ಕೆಲಸ ಐತೆ ಇಲ್ಲ ಅಂತ ಹೋಗಿ ಕೆಲಸ ಮಾಡಿ. ನೀವು ಬರೀ ಮೈಸೂರು, ಮಂಡ್ಯ, ಬನ್ನೂರು, ಮದ್ದೂರು ಬಿಟ್ಟರೆ ಅಷ್ಟೇ ಕೆಲಸ ನಿಮ್ಮದು. ನೀವು ಸೆಂಟ್ರದ್ದು ಮಿನಿಸ್ಟರ್ ಹೋಗಿ ಜನಕ್ಕೆ ಕೆಲಸ ಕೊಡಿಸ್ರಿ. ಮೇಕೆದಾಟು ನಾನು 5 ನಿಮಿಷದಲ್ಲಿ ಮೋದಿಯವ್ರಿಗೆ ಹೇಳಿ ಕಟ್ಸ್ಬಿಡ್ತೀನಿ. ಎಲ್ಲೈತೆ 5 ದಿನ 5 ನಿಮಿಷ? 3 ವರ್ಷ ಆಯ್ತಲ್ಲ ಮಿಸ್ಟರ್ ಕುಮಾರಸ್ವಾಮಿ ಅವರೇ. ಯಾಕೆ ಈ ಥರ ಸುಳ್ಳು ಹೇಳಿ ಜನಗೆ ನೀವು ಇದು ಮಾಡ್ತಾರೆ ಹೇಳಿ? ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ ನೀವು, ನಿಮ್ಮ ಮುಖ್ಯಮಂತ್ರಿ ಆಗಿರೋ ನಾನು ಆಗಿದ್ದೆ ಹೇಳ್ತೀನಿ. ನೀವು ಯಾರಿಗೆ ಆಗಿದ್ರು? BJP ಭಿಕ್ಷೆ ಮೇಲೆ ಆಗಿದ್ದು, ಕಾಂಗ್ರೆಸ್ ಭಿಕ್ಷೆ ಮೇಲೆ ನೀವು ಆಗಿದ್ದು ಮುಖ್ಯಮಂತ್ರಿ. ನಿಮ್ಗೇನು ಮೆಜಾರಿಟಿ ಇಲ್ಲ. ಈ ಸತಿ 18 ಬಂದಿದೆ, 6 ಬರೋಲ್ಲ ನೀವು ಕರ್ನಾಟಕದಲ್ಲಿ. ಮಾತಾಡೋದು ಮುಂಚೆ ಕುಮಾರಸ್ವಾಮಿ ಅವರು ನಾನು ಏನು ಮಾಡ್ತಾನೆ ಏನು ತಿಳ್ಕೊಂಡು ಮಾತಾಡಿ. ಬಿಸಿಲು ಯಾಕೆ ಜಾಸ್ತಿ ಆಗಿದೆ? ನೀವು ಲೂಟಿ ಹೊಡೆದಿಲ್ಲ ಮುಖ್ಯಮಂತ್ರಿ. ನೀವು ಸಿದ್ದರಾಮಯ್ಯ ಅವ್ರ ಮಗನಿಗೂ ಸಿದ್ದರಾಮಯ್ಯ ಹೇಳ್ತಾರಲ್ಲ ಲೂಟಿ ನಡೀತದೆ ಅಂತ, ನೀವು ಮಾಡಿಲ್ಲ? ನೀವು ಸಾಂಚ ಮೊದಲು ನೀವು ನೋಡ್ಕೊಡ್ರಿ ನಾನು ಏನಂತ. ಆಮೇಲೆ ನೀವು ಕಾಂಗ್ರೆಸ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ, ಒಂದು ಮಗನಿಗೆ, DK ಶಿವಕುಮಾರ್ ಅವ್ರಿಗೆ, ಮಾದೇವಪ್ಪ ಅವ್ರಿಗೆ, ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೆ ಹೇಳಿ. ನೀವು ಹೇಳೋಕ್ಕೆ ಹಕ್ಕಿಲ್ಲ ಮಿಸ್ಟರ್ ಕುಮಾರಸ್ವಾಮಿ ಅವರೇ. ನಿಮ್ಮ ಪಕ್ಷದ ನೀವು ನೋಡ್ಕೊಡಿ. ನೀವು ಬೇರೆ ಪಕ್ಷಕ್ಕೆಲ್ಲ ಬಂದು ಅಲ್ಲಾಡಿಸ್ಬಿಡಿ. ಏನೋ ನಿಮ್ಮ ಕೆಲಸ ಏನೈತೆ, ನೀವು ಏನೈತೆ ಅಭಿವೃದ್ಧಿ. ನೀವು ಬರೀ ಮಂಡ್ಯ MP ಇಲ್ಲ ಮಾಡಿರೋದು, ಬರೀ ನಿಮಗೆ ಮಂಡ್ಯ ಮಿನಿಸ್ಟರ್ನ ಮಾಡಿರೋದು, ಪೂರ್ತಿ ಇಂಡಿಯಾ ಮಿನಿಸ್ಟರ್ ಮಾಡಿರೋದು. ಏನು ಮಾಡಿದ್ದಾರೆ ನೀವು ಕೆಲಸ? ಯಾವ ಸ್ಟೇಟಲ್ಲಿ ತಿರುಗ್ತಾರೆ ಹೇಳಿ ಸ್ವಲ್ಪ. ಇಂಡಿಯಾಲಿ ಎಷ್ಟು ಸ್ಟೇಟ್ ಇದೆ ಎಲ್ಲ ಹೋಗ್ರ ನೀವು? ಬರೀ ಎಲ್ಲ ಹೋಗ್ತಾನೆ ಅಂದರೆ ಇಲ್ಲೇ ಮೈಸೂರು, ಮಂಡ್ಯ, ಮದ್ದೂರು, ಬರೀ ಸುಳ್ಳು ಹೇಳೋದು. ಕಾಂಗ್ರೆಸ್ ಪಕ್ಷ ಅವರು ನಮಗೇನು ಸಾಥ್ ಕೊಡ್ತಿಲ್ಲ. 100 ಎಕರೆ ಜಮೀನು ಕೊಟ್ಟಿದ್ದಾರೆ ನಿಮಗೆ, 100 ಕೋಟಿ ಅನುದಾನ ಮಾಡಿದ್ದಾರೆ. ಮಾಡಿ ನೀವು ಕೆಲಸ. ಇದೆಲ್ಲ ಬಿಡಿ, ಸುಮ್ಗೆ ಜನಗೆ ಎಲ್ಲ ಗೂಬೆ ಕೊಡಿಸ್ಬಿಡಿ ನೀವು. ಜನಗೆಲ್ಲ ಗೊತ್ತಿದೆ ಕುಮಾರಸ್ವಾಮಿ ಯಾರು, ಸಿದ್ದರಾಮಯ್ಯ ಯಾರು, DK ಶಿವಕುಮಾರ್ ಯಾರು, ಡಾಕ್ಟರ್ ಪರಮೇಶ್ವರ್ ಯಾರು, ಮಾದೇವಪ್ಪ ಯಾರು, ಸಿದ್ದರಾಮಯ್ಯ ಮಗ ಏನು ಕೆಲಸ ಮಾಡ್ತಾನೆ ಎಲ್ಲ ಜನಕ್ಕೆ ಗೊತ್ತಿದೆ. 6 ಕೋಟಿ ಜನಗೆ. ನಿಮ್ಮಿಂದ ನಾವೇನು ಪಾಠ ಕಡಿಬೇಕಲ್ಲ ಕಾಂಗ್ರೆಸ್ಸವರು. ಮೊದಲು ನೀವು ಏನೇನಿದ್ರೆ ಕೆಲಸ ಮಾಡಿರಿ ಮಿಸ್ಟರ್ ಕುಮಾರಸ್ವಾಮಿ ಅವರೇ. ನೀವು ಕೆಲಸನೆಲ್ಲ ಬರೀ ಮಾತು ಸುಳ್ಳು. ಬರೀ ಸುಳ್ಳು ಹೇಳಬೇಕಂದ್ರೆ ನಂಬರ್ 1 ಇದ್ದಾರೆ ನೀವು ಕರ್ನಾಟಕದಲ್ಲಿ. ದಯವಿಟ್ಟು ಸುಳ್ಳು ಹೇಳಬೇಡಿ. ಜನಕ್ಕೆ ಏನೈತೆ ನಿಜ ಹೇಳಿ. ಸುಮ್ಮನೆ ನಮ್ಮ ಸರ್ಕಾರ ಮೇಲೆ ಯಾಕೆ ನೀವು ಗೂಬೆ ಕೊಡಿಸ್ತಾರೆ? 10 ಕೊಟ್ಟಿಲ್ಲ 5 ಕೊಟ್ಟಿಲ್ಲ ಮಾಡಿ ನೀವು ಕೆಲಸ. ಹೋಗಿ ಮಂಡ್ಯಲ್ಲಿ ನೀವು ಸೆಂಟ್ರಲ್ ಮಿನಿಸ್ಟರ್ ಅಲ್ಲ. ನಿಮ್ಮ ಜೊತೆಲಿ ಮೋದಿ ಇದ್ದಾರೆ, ನಿಮ್ಮ ಜೊತೆಲಿ ಅಮಿತ್ ಶಾ ಅವರು ಇದ್ದಾರೆ, ಎಲ್ಲ ಇದ್ದಾರಲ್ಲ ನಿಮ್ಮ ಜೊತೆಲಿ. ಬರೀ ಸುಳ್ಳು, ಎಲ್ಲ ಸುಳ್ಳು ಬಿಡ್ಬಿಡಿ ಕುಮಾರಸ್ವಾಮಿ ಅವರೇ. ಶೋಭಾ ತರಲ್ಲ ನಿಮಗೆ ಕುಮಾರಸ್ವಾಮಿ ಅವರೇ. ಮಾತಾಡಿ. ನೀವು ಸುಳ್ಳು ಮಾತಾಡೋರು ಮುಂದೆ ಅವನು ನಿಜ ಅಂತ ತಿಳ್ಕೊಬೇಕು. ಆ ಥರ ಮಾತಾಡಿ. ಸುಮ್ಮನೆ ಯಾಕೆ ಗೂಬೆ ಕೊಡ್ಸೋದು ಜನಗೆ? ಅಭಿವೃದ್ಧಿ ಮಾಡಿ ನೀವು. ಜನಗೆ ಡ್ಯೂಟಿ ಹುಡುಕೊಡಿ, ಫ್ಯಾಕ್ಟ್ರಿಗಳು ಹಾಕಿ. ಬರೀ ಮೈಸೂರಿಂದ ಬೆಂಗಳೂರಿಗೆ ರೈಲೇ ಹೋಗ್ಬಿಡ ಗೊತ್ತಾ? ರೈಲಲ್ಲಿ ಎಷ್ಟು ಫಾಸ್ಟ್ ಐತೆ ಗೊತ್ತಾ? ಬಾತ್ರೂಮಲ್ಲಿ ಅದು ನೋಡ್ರ ನೀವು ಸುಮಣ್ಣ ಅವರೇ. ಎಲ್ಲ ಹಾಳಾಗಿದೆ ರೈಲ್ವೆ ಡಿಪಾರ್ಟ್ಮೆಂಟು. ಬಡೇ ಭಾಷಣೆ. ರೀಸರ್ಚ್ಗೆ ಹೋಗ್ರೆ ಅಲ್ಲೇ ಕಾಲೇ ಬಂದ್ಬಿಡ್ತದೆ. ಆ ಥರ ಪರಿಸ್ಥಿತಿ ಚೆನ್ನಾಗಿಲ್ಲ. ನೀವು ಒಳ್ಳೆ ಟ್ರೈನಲ್ಲಿ ಹೋಗ್ಬಿಟ್ರು, ಹೋಗಿ ಮಾಡಿಬಿಟ್ರೆ ಹಾಕ್ಬಿಡ್ತದೆ. ಆಮೇಲೆ ಇನ್ನೊಂದಂದ್ರೆ ನಮ್ಮ ಮೈಸೂರಲ್ಲಿ MP ಯಡ್ವೀರು ಏನು ಪ್ರತಾಪ ಅಂತ ನಮಗೆ ಗೊತ್ತಾಗ್ತಿಲ್ಲ. 7 ಜನನೂ ಅದೇ ಕೆಲಸ ಮಾಡ್ತಾರಲ್ಲ. ಬರೋ ಡಿಕ್ಲೇರ್ ಮಾಡಿ ನೀವು BJP ಅವರು MP ಯಾರಂತ. ಅವನು ಕೆಲಸ ಮಾಡೋದು ಯಡ್ವೀರ್ ಹತ್ರ ಹೋಗಿ ನೀವು ಪ್ರತಾಪ ಕೊಡೋದು, ಪ್ರತಾಪ ಮಾಡೋದು ಕೆಲಸಕ್ಕೆ ಯಡ್ವೀರ್ ಕೊಡೋದು. ಇದು ಏನಿರಿ ಇದು? ಜನಗೆ ಅರ್ಥನೇ ಆಗ್ತಾರ ನಿಮ್ಮ ಬಗ್ಗೆ. ಅವ್ನು ಪ್ರತಾಪ ಹೋಗಿ ಲೆಟ್ರ್ ಕೊಡೋದು, ಅವನು MP ಕೊಡ್ತಾನೆ, ಮಾಡ್ತಾನೆ ಅವ್ರ ಕೆಲಸ. ಜನ ಓಟ್ ಕೊಟ್ಟಿಲ್ಲ MP ಗೆ. ಮೈಸೂರಿಗೆ ಅಭಿವೃದ್ಧಿ ಏನು ಮಾಡಿದ್ದಾನಪ್ಪ ನಿನ್ನ ಮೈಸೂರಿಗೆ ಪ್ರತಾಪ? ಎಲ್ಲ ಸುಳ್ಳು ಬಾತು ಬಿಡ್ಬಿಡಪ್ಪ ಪ್ರತಾಪ. ಮೊದಲು MP ನೀನು ಯಡ್ವೀರ್ ಅಂತ ಡಿಕ್ಲೇರ್ ಮಾಡು, ಆಮೇಲೆ ಮಾತಾಡೋಣ. ಮರ ಕುಮಾರಸ್ವಾಮಿ ಅವ್ರಿಗೆ ನಾನು ಹೇಳೋದು ಇಷ್ಟೇ, ನಿಮಗೆ ಶೋಭಾ ತರಲ್ಲ. ದಯವಿಟ್ಟು ಸುಳ್ಳು ಹೇಳಬೇಡಿ. ಜನಗೆ ಅಭಿವೃದ್ಧಿ ಕೊಡಿ. ಸುಮ್ಮನೆ ಯಾಕೆ ಸುಳ್ಳು ಹೇಳಿ ಮೇಟೆಗೆ ಕಟ್ತೀನಿ. ಈಗ 2 ಸತಿ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಮಿಸ್ಟರ್ ಕುಮಾರಸ್ವಾಮಿ ಅವರೇ. ಬರೀ ಪುಡಿ ಹಾಕಿ ಕೆಲಸ ಮಾಡೋದು ಹೋಗಬೇಡಿ. ದಯವಿಟ್ಟು ಕೆಲಸ ಮಾಡಿ ಜನಗೆ. ಬರೀ ಮಂಡ್ಯ ಬಿಟ್ರೆ ಮೈಸೂರು, ಮೈಸೂರು ಬಿಟ್ರೆ ಮಂಡ್ಯ, ಮಂಡ್ಯ ಬಿಟ್ರೆ ಮದ್ದೂರು. ಬರೀ ಇದೆ. ಪೂರ್ತಿ ಇಂಡಿಯಾ ಮಿನಿಸ್ಟರ್ ಇದೆ 3 ಇರೋದು ನಿಮಗೆ. ನೀವು ಬರೀ ಮಂಡ್ಯಗೆ ಸೀಮಿತ ಇಲ್ಲ. ನೀವು ಮಿನಿಸ್ಟರು ಪೂರ್ತಿ ಇಂಡಿಯಾಗೆ ನಿಮಗೆ ಮಿನಿಸ್ಟರ್ ಮಾಡಿರೋದು. ಅದನ್ನು ಕಾಲು ಕೈ ಹಿಡ್ಕೊಂಡು ಮೋದಿ ಅವ್ರದ್ದು ಹೋಗಿ ನೀವು ಮಿನಿಸ್ಟರ್ ಆಗಿರೋದು. ನಮ್ಮ ಸಹಾಯ ಮಾಡಿ ಸ್ವಾಮಿ, ಇಲ್ಲ ಅಂದ್ರೆ ನಾವು ಮನೆಗೆ ಬಿಡ್ತೀವಿ. ಮನೇಲಿ ಆಲ್ರೆಡಿ ಮನೇಲಿ ಎಲ್ಲ ಮನಗಿದ್ದಾರೆ. ಶೋಭೆ ತರಲ್ಲ. ನೀವು ಪ್ರಧಾನಮಂತ್ರಿ ಒಂದು ಮಗ, 7 ಸತಿ ಮಾಜಿ ಮುಖ್ಯಮಂತ್ರಿ. ನೀವು ನಿಮಗೆ ಬುದ್ಧಿ ಐತೆ. ಎಲ್ಲ ಬುದ್ಧಿ ಥರ ಮಾತಾಡಿ ಮಿಸ್ಟರ್ ಕುಮಾರಸ್ವಾಮಿ ಅವರೇ. ಬುದ್ಧಿ ನಿಮ್ಗೇನೇನದು ನಮಗೇನೈತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.